ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಸಾಲಿನಲ್ಲಿ ರಣ ಮಳೆ ಸುರಿತಾ ಇದೆ. ಅದರ ಪರಿಣಾಮವಾಗಿ ಕೃಷ್ಣಾ ನದಿಗೆ 1,00,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಬಿಡಲಾಗಿದೆ. ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಂತೂ ಪ್ರವಾಹದ ಪರಿಸ್ಥಿತಿ. ಸಂಪರ್ಕ ಕಡಿದ ಸುಮಾರು ಗ್ರಾಮಗಳೆಲ್ಲ ಸಂಪರ್ಕ ಕಡಿತಗೊಂಡಿದೆ. ಸೇತುವೆಗಳೆಲ್ಲ ಮುಳುಗಡೆ ಹಂತಕ್ಕೆ ಬಂದಿದೆ. ಸೊ ಮಳೆಯ ಪರಿಣಾಮ ಏನು ಅದರ ರಿಪೋರ್ಟ್ ಒಂದಿದೆ, ನೋಡೋಣ ಬನ್ನಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕೃಷ್ಣಾ ನದಿ ಒಳಹರಿವು. ಮಹಾರಾಷ್ಟ್ರದಿಂದ ಕೃಷ್ಣೆಗೆ 1,00,000 ಕ್ಯೂಸೆಕ್ನಷ್ಟು ನೀರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಅಬ್ಬರದ ಮಳೆ ಮುಂದುವರೆದಿದೆ. ಇದರಿಂದಾಗಿ ಕೃಷ್ಣಾ ನದಿಗೆ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ 1,00,000 ಕ್ಯೂಸೆಕ್ಗೂ ಹೆಚ್ಚು ನೀರು ಒಳಹರಿದು ಬರ್ತಿದೆ. ಪರಿಣಾಮ ಕೃಷ್ಣಾ ಉಪನದಿಗಳಾದ ದೂದ್ಗಂಗಾ, ವೇದಗಂಗಾ ನದಿಗಳು ಉಕ್ಕಿ ಹರಿಯುತ್ತಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಕೆಳಹಂತದ ಸೇತುವೆಗಳು ಜಲಮಯವಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ದತ್ತವಾಡ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಮುಳುಗಡೆಯಿಂದ 16ಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಕಲ್ಲೋಳ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಸದ್ಯ ನಿಮಗೆ ನಾನು ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ನೋಡಬಹುದು, ಈಗಾಗಲೇ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ಈಗಾಗಲೇ ನದಿ ತನ್ನ ಪಾತ್ರವನ್ನ ಬಿಟ್ಟು ಹೊರಗೆ ಬಂದ ಪರಿಣಾಮ ರೈತರು ಆತಂಕಕ್ಕೆ ಒಳಗಾಗಿರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ಬರದ ಆತಂಕದಲ್ಲಿ ರೈತರಿದ್ರೆ, ಈಗ ಬೆಳೆ ಹಾನಿಯ ಆತಂಕದಲ್ಲಿ ರೈತರಿರುವಂತದ್ದು. ನಿರಂತರ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿಗೆ ದಿನದಿಂದ ದಿನಕ್ಕೆ ಏನು ನೀರಿನ ಒಳಹರಿವು ಹೆಚ್ಚಾಗ್ತಾ ಇರುವಂತದ್ದು. ನಿನ್ನೆ ಅಷ್ಟೇ 70,000 ಕ್ಯೂಸೆಕ್ ಗಳಿಷ್ಟಿದ್ದ ಕೃಷ್ಣೆಯ ಒಳಹರಿವು ಇಂದು 98,000 ಕ್ಯೂಸೆಕ್ಗೆ ತಲುಪಿರುವಂತದ್ದು. ಹೀಗಾಗಿ ಕ್ಷಣದಿಂದ ಕ್ಷಣಕ್ಕೂ ಕೂಡ ನದಿಗಳ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿರುವಂತದ್ದು. 8 ಅಂದ್ರೆ 16 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಜಲಾವೃತವಾದ ಪರಿಣಾಮ ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅಬ್ಬರದ ಮಳೆಯಿಂದಾಗಿ ಬೆಳಗಾವಿ ಭಾಗದಲ್ಲಿ ಹರಿಯುವ ಹಿರಣ್ಯಕೇಶಿ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಕೇವಲ 5 ದಿನಗಳಲ್ಲಿ ಹಿರಣ್ಯಕೇಶಿ ನದಿಯಲ್ಲಿ 10 ಅಡಿಯಷ್ಟು ನೀರು ಹೆಚ್ಚಳವಾಗಿದೆ. ನದಿ ತೀರದಲ್ಲಿರುವ ಗಂಗಮಾತಾ ದೇವಸ್ಥಾನ ಜಲಾವೃತವಾಗಿದೆ. ಹೀಗೆ ಮಳೆ ಮುಂದುವರೆದರೆ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹೊಳೆಮ್ಮ ದೇಗುಲವು ಮುಳುಗುವ ಭೀತಿ ಎದುರಾಗಿದೆ. ಸದ್ಯ ನಿಮಗೆ ನಾನು ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ನದಿ ಉಕ್ಕಿ ಹರಿಯುತ್ತಿರುವ ಪರಿಣಾಮ ನದಿ ತೀರದ ಗಂಗಾ ಮಾತಾ ದೇವಸ್ಥಾನ ಇದೆ. ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹಿರಣ್ಯಕೇಶಿ ನದಿ ತೀರದಲ್ಲಿರುವ ಈ ದೇವಸ್ಥಾನ ನೋಡ್ಬೋದು, ದೃಶ್ಯದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ದೇವಸ್ಥಾನಕ್ಕೆ ಉಪ್ಪಿನ ಜೊತೆಗೆ ನದಿ ತೀರದಲ್ಲಿ ಸ್ನಾನ ಮಾಡಿದೆ. ಯಾವುದೇ ರೀತಿಯಾದಂತಹ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಇಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾರೆ. ಈಗ ಸದ್ಯ ಏನು ಹಿರಣ್ಯಕೇಶಿ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದ ಪರಿಣಾಮ ನದಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡ್ಬೋದು, ಏನು ಪಕ್ಕದಲ್ಲೇ ಇನ್ನೊಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಜನರು ಪೂಜೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಹಿರಣ್ಯಕೇಶಿ ನದಿಗೆ ಕೇವಲ 6 ದಿನಗಳಲ್ಲಿ 10 ಅಡಿಗಳಷ್ಟು ನೀರು ಏರಿಕೆಯಾಗಿದೆ. ಹೀಗಾಗಿ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಿಗೆ ಜೀವಕಳೆ. ಉಕ್ಕಿ ಹರಿಯುತ್ತಿದೆ ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಳೆದ 4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಿಗೆ ಜೀವಕಳೆ ಬಂದಿದೆ. ಒಳಹರಿವು ಹೆಚ್ಚಳದಿಂದ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ. 1,00,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ನದಿಗಳು ತುಂಬಿ ತುಳುಕ್ತಾ ಇವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಹಾಲಾದ್ರಿ ಸೇತುವೆ ಮುಳುಗಡೆಯಾಗಿದೆ. ಖಾನಾಪುರ, ಹೆಮ್ಮಡಗ ಸೇರಿ 13 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಇನ್ನು ಧಾರಾಕಾರ ಮಳೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೊಂಗಳ ಪಾಸ್ತೋಳಿ ಗ್ರಾಮದ ಜನರ ನಿದ್ದೆಗೆಡಿಸಿದೆ. ಕೊಂಗಳ ಪಾಸ್ತೋಳಿ ಗವಾಳಿ ಗ್ರಾಮದ ಜನ ರಸ್ತೆ ದಾಟೋದಕ್ಕೆ ಈ ಕಟ್ಟಿಗೆಯ ಕಾಲು ಸಂಕವನ್ನೇ ಅವಲಂಬಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಸಾಕು ಜೀವಕ್ಕೆ ಕುತ್ತು ಬರಲಿದೆ. ಜನಪ್ರತಿನಿಧಿಗಳು ಇತ್ತ ಸುಳಿದಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಾಸ್ತೋಳಿ ಗವಾಳಿ ಊರು ಬರ್ತಾವ್ರಿ ಸರ್. ಕೊಂಗಳಾಗ್ರಿ 300 ಅದಾವ್ರಿ, ಪಾಸ್ತೋಳಿಗೆ 200 ಅದಾವ್ರಿ, ಮತ್ತೆ ಗವಾಳಿಗೆ 500 ಅದಾವ್ರಿ ಜನಸಂಖ್ಯೆ. ನಾವು ಸ್ವಂತ ಮಾಡಿದ್ರಿ, ಎಲ್ಲ ಊರಿಗೆ ಇಟ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ಭಾಳ ಡೇಂಜರ್ ಐತಿ ಸರ್, ಭಾಳ ಡೇಂಜರ್ ಐತಿ. ಭಾಳ ಸರಿ ಕಂಪ್ಲೇಂಟ್ ಮಾಡಿದ್ರಿ, ಎಲ್ಲಾರು MLA ಕಡೆ ಹೋದ್ರಿ ಸರ್, ಮತ್ತೆ ಎಲ್ಲಾರ ಕಡೆ ಹೋದ್ರಿ. ಮತ್ತೆ ಏನು ನಂದು ಈ ಊರಾಗ್ರಿ ಯಾರು ಚೌಕಸಿ ಮಾಡೋದಿಲ್ರಿ, ಮತ್ತೆ ಯಾರು ಬರುದಿಲ್ಲ. ಬರೀ ವೋಟಿಂಗ್ ಆಗಾವ ಈ ಟೈಮ್ಗೆ ಬರ್ತೈತ್ರಿ, ಮತ್ತೆ ಯಾರು ಬರುದಿಲ್ಲ, ಮತ್ತೆ ಯಾರು ಮತ್ತೆ ಬಂದು ಏನ್ ಕೇಳುದಿಲ್ಲ. ಭಾಳ ಚಿಂತಾಜನಕ ಅದಾವ್ರಿ ಸರ್. ಹೋಗಿ ಬರೋದು ಭಾಳ ಡೇಂಜರ್ ಐತ್ರಿ. ಮತ್ತೆ ಯಾರು ಬಿದ್ದಿದಂದ್ರೆ ಡೈರೆಕ್ಟ್ ಗೋವಾ ಹೋಗ್ತಾವ್ರಿ. ಮಳೆಯಿಂದಾಗಿ ವಿದ್ಯುತ್ ಇಲ್ಲದೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಕುಟುಂಬಗಳು ದಿನದೂಡುವಂತಾಗಿದೆ. 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಹೆಸ್ಕಾಂ ಅಧಿಕಾರಿಗಳು ಮುಂಜಾಗೃತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಮುಂಗಾರಿನ ಅಬ್ಬರದ ಮಧ್ಯೆ ಕಾಡಂಚಿನ ಗ್ರಾಮಗಳಲ್ಲಿ ಕತ್ತಲೆಯಲ್ಲಿ ಕಾಲ ಕಳಿಬೇಕಾಗಿದೆ.
ಬನ್ನಿ ನಾವು ಈಗ ಒಂದು ಗ್ರಾಮದ ವಿಶೇಷತೆನ ತೋರಿಸ್ತೀವಿ. ಯಾವ ತರ ಅವರು ನರಕ ಯಾತನೆ ಪಡ್ತಾ ಇದ್ದಾರೆ ಅಂತಂದ್ರೆ ನಾವೀಗ ಹಬ್ಬನಟ್ಟಿ ಗ್ರಾಮದಲ್ಲಿದ್ದೀವಿ. ಬೆಳಗಾವಿಯ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ತಾವು ನೋಡಬಹುದು. ಈ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಸುಮಾರು ದಿನಗಳಿಂದ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗತ್ತೆ ಆವಾಗಲಿಂದನೂ ಕೂಡ ಇವರ ಮನೆಯಲ್ಲಿ ಕರೆಂಟ್ ಇರೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ಬೇರೆ ಯಾವುದೇ ವಿಚಾರಕ್ಕಾಗ್ಲೂ ಇಲ್ಲಿ ಕರೆಂಟ್ ಇಲ್ಲ. ತಾವು ನೋಡಬಹುದು ಯಾವ ತರ ಕತ್ಲಲ್ಲಿ ಕೂತಿದ್ದಾರೆ ಅಂತೆ. ಸುಮಾರು ಒಂದು ವಾರಕ್ಕೂ ಹೆಚ್ಚು ಆಯ್ತೀಗ. ಆ ದಿನಗಳಿಂದನೂ ಕೂಡ ಒಂದು ವಾರದಿಂದನೂ ಕೂಡ ಈ ಮನೆಯಲ್ಲಿ ಒಂದಿಷ್ಟು ಕರೆಂಟ್ ಇಲ್ಲ. ಎಲ್ಲ ಕನೆಕ್ಷನ್ ಇದೆ, ಆದ್ರೂ ಕೂಡ ಇಲ್ಲಿ ಸುರಿತಿರತಕ್ಕಂತ ಧಾರಾಕಾರದ ಮಳೆ ಏನಿದೆ ಇವರ ಕತ್ತಲ ಕೋಣೆಗೆ ದುಡಿದೆ ಅಂತಾನೆ ಹೇಳ್ಬೋದು. ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರುವ ಮಳೆಯಿಂದಾಗಿ ಗಡಿ ಜಿಲ್ಲೆ ಬೆಳಗಾವಿ ಚಿಕ್ಕೋಡಿ ಭಾಗದ ನದಿಗಳಿಗೆ ಮರುಜೀವ ಬಂದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.